ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಪ್ರತಿಯೊಬ್ಬರು ಚೆನ್ನಾಗಿರಬೇಕು. ನಾವಿಲ್ಲಿ ಶ್ರೀ ವಿನಾಯಕ ದೇವಸ್ಥಾನ ಗುಡ್ಡಟ್ಟು ಕುಂದಾಪುರ ಹತ್ತಿರ ಇದೆ. ಅಲ್ಲಿಗೆ ತೀರ್ಥಹಳ್ಳಿಯಿಂದ ಆಗುಂಬೆ ಘಾಟ್ ಬಳಸಿ ಹೋಗಬೇಕು. ಆಗುಂಬೆ ಘಾಟ್ ಇಳಿದ ತಕ್ಷಣ ಸೋಮೇಶ್ವರ ಸಿಗುತ್ತೆ. ಅದೇ ಮಾರ್ಗವಾಗಿ ಗುಡ್ಡಟ್ಟು ತಲುಪ್ತೀವಿ. ಆಗುಂಬೆ ಘಾಟಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ತುಂಬ ಮಂಜು ಕವಿದ ವಾತಾವರಣ. ಗಾಡಿ ಓಡಿಸ್ಲಿಕ್ಕೂ ಕಷ್ಟ ಆಗ್ತಿತ್ತು. ಎದುರುಗಡೆಯಿಂದನೂ ಗಾಡಿ ಬರ್ತಿತ್ತು. ಹಾಗಾಗಿ ನಿಧಾನವಾಗಿ ಹೋಗಬೇಕಾಗಿ ಬರ್ತಿತ್ತು. ನಮ್ಮೂರಿಂದ ಈ ದೇವಸ್ಥಾನಕ್ಕೆ ಬರಲಿಕ್ಕೆ 1.5 ಗಂಟೆ ಬೇಕಾಗುತ್ತೆ. ದೇವಸ್ಥಾನದ ಮುಂದೆ ನೋಡಿ ಎಷ್ಟು ಚೆನ್ನಾಗಿ ದೊಡ್ಡ ರಂಗೋಲಿ ಹಾಕಿದ್ದಾರೆ. ದೇವಸ್ಥಾನನ ಒಳಗಡೆ ಎಲ್ಲ ಅಷ್ಟಾಗಿ ಪ್ರವೇಶ ವಿಡಿಯೋ ಮಾಡಲಿಕ್ಕಿಲ್ಲ. ದೇವಸ್ಥಾನದ ಎದುರೇ ಕಲ್ಯಾಣಿ ಇದೆ. ಕಲ್ಯಾಣಿಯ ಮುಖ್ಯ ದ್ವಾರ ಇದು. ತುಂಬ ಚೆನ್ನಾಗಿದೆ ಕಲ್ಯಾಣಿ, ನೋಡೋದಕ್ಕೂ ಖುಷಿ ಆಗುತ್ತೆ. ಕಲ್ಯಾಣಿಯ ಸುತ್ತಲಿರುವ ಮರಗಳು ನೀರಿನ ಮೇಲೆ ಪ್ರತಿಬಿಂಬದ ಥರ ಕಾಣಿಸ್ತಾ ಇತ್ತು. ಅಷ್ಟು ಚೆನ್ನಾಗಿದೆ ನೋಡಲಿಕ್ಕೆ. ಶಾಂತವಾಗಿದೆ ವಾತಾವರಣ. ಈ ಕಲ್ಯಾಣಿಯ ಜೊತೆಗೆ 3 ಬಾವಿಗಳಿದೆ. ದೇವಸ್ಥಾನದ 2 ದೊಡ್ಡ ದೊಡ್ಡ ಬಾವಿಗಳು. ದೇವಸ್ಥಾನದ ಒಳಗೆ ಒಂದು ಬಾವಿ ಇದೆ. ಆ ಬಾವಿಯಿಂದನೇ ನೀರು ತೆಗೆದು ಗಣಪತಿಗೆ ಜಲಾಭಿಷೇಕ ಮಾಡ್ತಾರೆ. ಇಲ್ಲಿ ಒಂದು ದೊಡ್ಡ ಬಂಡೆ ಕಾಣುತ್ತಲ್ಲ, ಆ ಬಂಡೆಯಿಂದಲೇ ಒಂದು ಭಾಗಕ್ಕೆ ಗಣಪತಿ ಉದ್ಭವ ಆಗಿರೋದು. ಯಾವ ಶಿಲ್ಪಿಯೂ ಕೆತ್ತನೆ ಮಾಡಿದ್ದಲ್ಲ, ಇಲ್ಲಿ ಸ್ವಯಂ ಉದ್ಭವ ಆಗಿರೋದು. ನಾಗಲೇ ಹೇಳಿದ್ನಲ್ಲ ಬಾವಿ ನೋಡಿ, ನೀರೆಲ್ಲ ಎಷ್ಟು ಮೇಲಕ್ಕಿದೆ. ಗಣಪತಿಯ ಕುತ್ತಿಗೆವರೆಗೂ ನೀರಿದೆ ಅಂತ ಹೇಳ್ತಾರೆ. ಇಲ್ಲಿ ಗಣಪತಿಯ ಮೂರ್ತಿ 365 ದಿನಗಳು ಕುತ್ತಿಗೆಯವರೆಗೆ ನೀರಿದ್ದು ನೀರಿನಲ್ಲೇ ಮುಳುಗಿರ್ತಾನೆ. ಗಣಪತಿಗೆ ಮತ್ತೊಂದು ಹೆಸರು ಜಲಾದಿವಾಸ ಗಣಪತಿ ಅಂತಲೂ ಕರೀತಾರೆ. ದೊಡ್ಡ ಬಂಡೆಯಲ್ಲಿ ಉದ್ಭವ ಆಗಿದ್ದು ಗಣಪತಿ ಅಂತ ಹೇಳಿದ್ನಲ್ಲ, ದೇವಸ್ಥಾನದ ಒಳಗೆ ಒಂದು ಸಣ್ಣ ರಂಧ್ರ ಇದೆ, ಅಂದರೆ ಒಂದು ಕಿಂಡಿ ಥರ ಇದೆ. ಅಲ್ಲಿ ಗಣಪತಿಯನ್ನು ನೋಡ್ಬೋದು ದೀಪದ ಬೆಳಕಲ್ಲಿ. ಗಣಪತಿಗೆ ದೇವಸ್ಥಾನದ ಒಳಗಿರುವ ಬಾವಿಯಿಂದ 11 ಗಂಟೆ ಒಳಗೆ ದಿನಕ್ಕೆ 2 ಬಾರಿ ಆಯಿರ್ ಕೊಡ ಸೇವೆ, ಅಂದರೆ ಈ ಬಾವಿಯಿಂದ ನೀರು ತೆಗೆದು 1000 ಬಿಂದಿಗೆ. ಆಯಿರ್ ಅಂದರೆ ತುಳು ಭಾಷೆಯಲ್ಲಿ 1000 ಅಂತ, ಕೊಡ ಅಂದರೆ ಬಿಂದಿಗೆ ಅಂತ ಅರ್ಥ. ಆಯಿರ್ ಕೊಡ ಅಂದರೆ 1000 ಕೊಡ ನೀರು ಅಭಿಷೇಕ. ಇಲ್ಲಿ ಅಭಿಷೇಕಕ್ಕೂ ಮುನ್ನ ಭಟ್ರುಗಳು, ಎಷ್ಟು ಭಟ್ರುಗಳು ಇರ್ತಾರೋ ಅವರು ಸ್ನಾನ ಮಾಡಿ ಶುದ್ಧವಾಗಿ ಒದ್ದೆ ಬಟ್ಟೆಯಿಂದ ನೀರು ತೆಗೆದು ಗಣಪತಿಗೆ ಅಭಿಷೇಕ ಮಾಡ್ತಾರೆ. ಆಯಿರ್ ಕೊಡ ಸೇವೆಯನ್ನು ಭಕ್ತಾದಿಗಳು ನಡೆಸೋದು. ಇಲ್ಲಿ 2050ನೇ ಇಸ್ವಿವರೆಗೂ ಆಯಿರ್ ಕೊಡ ಸೇವೆ ಬುಕ್ ಆಗಿದೆ. ಅಲ್ಲಿವರೆಗೂ ಮಧ್ಯದಲ್ಲಿ ಯಾರಿಗೂ ಅವಕಾಶ ಸಿಗೋದಿಲ್ಲ. ನಮ್ಮ ಭಾವನವರು ಇಲ್ಲಿ ರುಕ್ ಸಮೇತ ಯಾಗ ಮಾಡಿಸಿರೋ ಕಾರಣ 2 ಸೇವೆಯನ್ನು ಕೇಳಿದರು. 2 ಸೇವೆ ಸಾಧ್ಯ ಆಗಲ್ಲ ಅಂಥೇಳಿ 1 ಆಯಿರ್ ಕೊಡ ಸೇವೆ ಮಾಡಲಿಕ್ಕೆ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ. ಪುರಾಣಗಳ ಪ್ರಕಾರ ತ್ರಿಪುರಾಸುರನ ಸಂಹಾರಕ್ಕೆ ಶಿವದೇವರು ಹೊರಟಿದ್ರಂತೆ. ಪ್ರಥಮ ಪೂಜೆ ಗಣಪತಿಗೆ ಮಾಡಬೇಕಿತ್ತು. ಅದನ್ನು ಮಾಡೋದು ಮರ್ತಿದ್ರು. ಇದರಿಂದ ಸೋಲು ಕಾಣಿಸ್ತು. ಇದರಿಂದ ಕೋಪಗೊಂಡ ಶಿವದೇವನು ಗಣಪತಿಯ ಮೇಲೆ ಬಾಣ ಬಿಡುತ್ತಾನೆ. ಆ ಬಾಣಗಳು ಗಣಪತಿ ದೇವರನ್ನು ಜೇನುತುಪ್ಪದ ಸಮುದ್ರದೊಳಗೆ ತಳ್ಳಲ್ಪಡುತ್ತದೆ. ಜೇನುತುಪ್ಪವನ್ನು ವಿಪರೀತ ಸೇವನೆ ಮಾಡಿದ ಕಾರಣ ಗಣಪತಿಯ ಮೈಯಲ್ಲಿ ಉರಿ ಕಾಣಿಸಿಕೊಳ್ಳುತ್ತದೆ. ಗಣಪತಿಯು ಉರಿಯಿಂದ ಕಷ್ಟಪಡುತ್ತಿರೋದನ್ನು ಶಿವದೇವನು ನೋಡುತ್ತಾನೆ. ಮಗನ ಮೇಲಿನ ಕರುಣೆಯಿಂದ ಉರಿಯನ್ನು ಶಮನಗೊಳಿಸಲು ನರಸಿಂಹತೀರ್ಥದ ಬಳಿ ಇರುವ ಈ ಕಲ್ಲಿನ ಜಲಕುಂಡದಲ್ಲಿ ನೆಲೆಸುವಂತೆ ಶಿವನು ಗಣಪತಿಗೆ ಹೇಳುತ್ತಾನೆ. ಗಣಪತಿಯು ಕುತ್ತಿಗೆಯವರೆಗೂ ನೀರಿನಲ್ಲಿ ಮುಳುಗಿ ಕುಳಿತಿರುತ್ತಾನೆ. ಇದೇ ಕಾರಣದಿಂದಾಗಿ ಗಣಪತಿಯು 365 ದಿನವೂ ಜಲಾದಿವಾಸನಾಗಿದ್ದಾನೆ. ಯಾಗದ್ದು ಒಂದು ಚಿಕ್ಕ ವಿಡಿಯೋ ಇಲ್ಲಿ ಹಾಕಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಪೂರ್ತಿ ಯಾಗದ ವಿಡಿಯೋವನ್ನು ಹಾಕೋಣ ಅಂತ ಇದ್ದೀನಿ. ಮಳೆ ಬೇರೆ ಇತ್ತು, ಅಷ್ಟಾಗಿ ಸೆಕೆ ಇರಲಿಲ್ಲ. ಇದು ಉಡುಪಿ ಕುಂದಾಪುರ ಅಂದರೆ ಹೆಚ್ಚು ಸೆಕೆ ಇರೋ ಸ್ಥಳ. ಗಣಪತಿಗೆ ಅಭಿಷೇಕ ಆದ ನಂತರ ಮತ್ತೆ ಕುತ್ತಿಗೆವರೆಗೂ ನೀರಿನಲ್ಲಿ ಗಣಪತಿ ಮುಳುಗಿರ್ತಾನೆ. ವಿಶೇಷ ಸೇವೆಗಳೆಂದರೆ ತೈಲಾಭ್ಯಂಜನ, ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ ಮತ್ತು ಅಕ್ಕಿ ಕಡುಬು ಸೇವೆ ಇಲ್ಲಿ ಪ್ರಮುಖ ಆಚರಣೆಗಳು ದಿನಾನೂ ನಡೀತಿರುತ್ತೆ. ಈ ಕ್ಷೇತ್ರದ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿದುಕೊಂಡು ವಿವರಣೆ ಕೊಟ್ಟಿದ್ದೇನೆ. ಈ ವಿಡಿಯೋ ಎಲ್ರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾದವರು ಒಂದು ಲೈಕ್ ಹೈಪ್ ಕೊಡೋದು ಮರಿಬೇಡಿ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಬೆಲ್ಲೈಕಾನ್ ಪ್ರೆಸ್ ಮಾಡೋದು ಮರಿಬೇಡಿ, ನೋಟಿಫಿಕೇಷನ್ ಬರುತ್ತೆ. ನಾನು ಹಾಕೋ ಸಿಂಪಲ್ ವಿಡಿಯೋಗಳೆಲ್ಲ ನೋಡಬಹುದು. ಈ ಸ್ಥಳದ ಬಗ್ಗೆ ಆದಷ್ಟು ತಿಳಿದುಕೊಂಡು ವಿವರಣೆ ಕೊಟ್ಟಿದ್ದೀನಿ. ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಈ ಸ್ಥಳದ ಹತ್ತಿರ ಅಂಗಡಿಗಳಾಗಲಿ
ಹೆಚ್ಚು ಮನೆಗಳಾಗಲಿ ಯಾವುದೂ ಇಲ್ಲ. ದೂರದಲ್ಲಿ 1-2 ಮನೆ ಈ ರೀತಿ ಮಾತ್ರ ನಿಮಗೆ ಹೋದರೆ ನೋಡ್ಲಿಕ್ಕೆ ಸಿಗುತ್ತೆ ಅಷ್ಟೇ. ಗಣಪತಿ ದೇವಸ್ಥಾನದಿಂದ 2-3 ಕಿಲೋಮೀಟ್ರ್ ದೂರದಲ್ಲಿ ಒಂದು ನಾಗನ ಹುತ್ತದ ದೇವಸ್ಥಾನ ಇದೆ. ಈ ಹುತ್ತದ ವಿಶೇಷತೆ ಅಂದರೆ ವರ್ಷಕ್ಕೂ ಇದು ಬೆಳೀತಾ ಇದೆ. ಮಾಡು ಕಾಣಿಸುತ್ತಲ್ವ, ಮಾಡುಗೆ ಇನ್ನು ನೋಡಿ ಸ್ವಲ್ಪ ಮುಟ್ಟೋದು ಬಾಕಿ ಇದೆ. ಒಂದು ಅರ್ಧ ಅಡಿ ಮುಟ್ಟಬೇಕು, ಅಷ್ಟು ಬೆಳೆದಿದೆ. ಹುತ್ತ ಸಣ್ಣದಿರುವಾಗ ಮಾಡು ಕಟ್ಟಿದ್ದ ನಂತರ ಇಷ್ಟು ಬೆಳೆದಿದೆ. ಆ ದೇವಸ್ಥಾನದ ಅಕ್ಕಪಕ್ಕದ ಪರಿಸರ ಈ ರೀತಿಯಾಗಿದೆ ನೋಡಿ. ಒಂದು ಮನೆಗಳಾದರೂ ಏನಾದರೂ ಇದೆಯಾ, ಅಂಗಡಿ ಏನೂ ಇಲ್ಲ. ಈ ರೀತಿ ತಣ್ಣನೆಯ ವಾತಾವರಣದ ಮಧ್ಯೆ ಆ ದೇವಸ್ಥಾನ ಇದೆ. ಈ ವಿಡಿಯೋ ಎಲ್ರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾದವರು ಸಪೋರ್ಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.